ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಮನೇಲಿ ಇರೋ ಐಟಮ್ನ ಯೂಸ್ ಮಾಡಿಕೊಂಡು ಕೃಷ್ಣನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ಮಗಳಿಗೆ ನಾನು ಕೃಷ್ಣನ ಡ್ರೆಸ್ನ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಮಕ್ಕಳಿಗೆ ಡೈಲಿ ಏನು ಯೂಸ್ ಮಾಡಿ ಮೇಕಪ್ ಮಾಡ್ತೀರೋ ಅದನ್ನ ಆ ಕ್ರೀಮು ಆ ಪೌಡ್ರನ್ನೇ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳಿ. ಆಮೇಲೆ ಕಲರ್ ಕುಂಕುಮದ್ದು ಮಕ್ಕಳಿಗೆ ಅಂತ ಮನೇಲಿ ಇಟ್ಕೊಂಡೇ ಇರ್ತೀವಲ್ವ, ಅದನ್ನೇ ಯೂಸ್ ಮಾಡ್ಕೊಬಿಟ್ಟು ನಾನು ಕೃಷ್ಣನಿಗೆ ಹಾಕೋ ನಾಮನ ಹಾಕ್ತಾಯಿದ್ದೇನೆ. ಮಧ್ಯೆ ಕೆಂಪು, ಎರಡು ಕಡೆಗೂ ವೈಟು ಹಾಕಿ ನಾಮ ಹಾಕ್ತಾಯಿದ್ದೀನಿ. ಹಾಗೆ ಉಬ್ಬಿಗೂ ಅಷ್ಟೇ ವೈಟು ಮತ್ತು ರೆಡ್ಡು ಬೊಟ್ಟನ್ನ ಇಡ್ತಾಯಿದ್ದೀನಿ. ಎರಡು ಸೈಡು ಇಡ್ತಾಯಿದ್ದೀನಿ ನೋಡಿ. ಹಾಗೆಯೇ ನಾಮನ್ನು ಇಡ್ತಾಯಿದ್ದೀನಿ. ಕೃಷ್ಣನ ಮಾಡೋಕ್ಕೆ ಅಂತಲೇ ಹೇಳಿ ನಾವು ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ನ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಆ ಥರ ನಾನು ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ ಯೂಸ್ ಮಾಡಿಬಿಟ್ಟು ಹೇಗೆ ಸಿಂಪಲ್ಲಾಗಿ ನಾವು ನಮ್ಮ ಮಕ್ಕಳಿಗೆ ಕೃಷ್ಣನ ಡ್ರೆಸ್ನಲ್ಲಿ ರೆಡಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಇಟ್ಟು ಕಂಪ್ಲೀಟ್ ಆದಮೇಲೆ ನಾನು ನನ್ನ ವೇಲ್ನೇ ತೊಗೊಂಡ್ಬಿಟ್ಟು ಅದನ್ನು ಎರಡೂ ಸಮನಾಗಿ ಹಿಡಿದ್ಬಿಟ್ಟು ನಾನಿಲ್ಲಿ ಗಂಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಎರಡೂ ಬದಿನೂ ನಾನಿಲ್ಲಿ ಒಳಗೆ ತೊಗೊತಾ ಇದ್ದೀನಿ. ಈ ಥರ ಎರಡು ಕಾಲು ಒಳಗಡೆ ಹಾಸಿ ನಾವಿಲ್ಲಿ ಬಿಟ್ಟಿರ್ತೀವಲ್ಲ, ಅದನ್ನು ಎರಡೂ ಬದಿ ಹಿಡ್ದು ಈ ಕಡೆ ನಾವು ಎಳ್ಕೊಬೇಕು ಹಿಂದ್ಗಡೆಯಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಟೈಟಾಗಿ ಹಿಡ್ದು ಎಳ್ಕೊಂಡಾದ್ಮೇಲೆ ಮೇಲಿನ ತುದಿನ ಹಿಡ್ಬಿಟ್ಟು ನಾವು ನೋಡಿ ಎರಡೂ ಸೈಡ್ ಮೇಲಿನ ತುದಿನ ಹಿಡ್ಬಿಟ್ಟು ನಾನಿಲ್ಲಿ ಮೇಲ್ಗೆ ಸಿಗಿಸ್ತಾ ಇದ್ದೇನೆ. ಪಿನ್ನನ್ನಾದರೂ ಹಾಕ್ಬೋದು ಟೈಟಾಗಿ ಕುತ್ಕೋಬೇಕು ಅಂತ ಅಂದರೆ, ಇಲ್ಲ ಅಂತ ಅಂದರೆ ಹಂಗೇನಾದರೂ ಸಿಗಿಸ್ಕೋಬೋದು ನೋಡಿ. ಅದನ್ನು ಎರಡೂ ಸೈಡನ್ನ ಮುಂದೆ ತಗೊತಾ ಇದ್ದೇನೆ. ತಗೊಂಡು ನೋಡಿಲಿ ನಾವು ಇವಾಗ ಸೀರೆಗೆ ನೀರಿಗೆ ಹಾಕ್ತೀವಲ್ಲ, ಆ ಥರ ನೀರಿಗೆನ ಹಾಕೋಬೇಕು ಎರಡೂ ಸೈಡಲ್ಲಿ ನೋಡಿ. ಈ ಥರ ನೀರಿಗೆನ ನಾವಿಲ್ಲಿ ಹಾಕೋಬೇಕು. ನೀರಿಗೆನ ಹಾಕ್ಬಿಟ್ಟು ನಾವು ಫಸ್ಟಿಗೆ ನಾವು ಎರಡೂ ಸೈಡು ಹಿಡಿದು ಕಟ್ಟಿರ್ತೀವಲ್ಲ, ಅಲ್ಲಿ ನಾವು ನೀರಿಗೆನ ಸಿಗಿಸ್ಬೇಕು. ನೀರಿಗೆನ ಎರಡೂ ಸೈಡನ್ನು ನೀರಿಗೆನ ಹಾಕಿ ಸಿಗಿಸ್ಬೇಕು. ಇಲ್ಲಿ ನಾವಿಲ್ಲಿ ಟೈಟ್ ಇರಬೇಕು ಅಂತ ಅಂದರೆ ಪಿನ್ನನ್ನಾದರೂ ಹಾಕ್ಕೋಬೋದು, ಇಲ್ಲ ಪರವಾಗಿಲ್ಲ ಟೈಟಾಗಿದೆ ಅನ್ನೋದಾದರೆ ನಾವಿಲ್ಲಿ ಸಿಂಪಲ್ಲಾಗಿ ಸಿಗಿಸ್ಕೋಬೋದು ನೋಡಿ. ಒಂದು ಸೊಂಟದ ಪಟ್ಟಿನ ಗಟ್ಟಿಯಾಗಿ ಕಟ್ಟಿದರೆ ಕೂತ್ಕೊಳ್ಳುತ್ತೆ, ಏನು ಬಿದ್ದೋಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಆಮೇಲೆ ನಾನಿಲ್ಲಿ ಮೇಲ್ ಹಾಕೋಕ್ಕೆ ಇನ್ನೊಂದು ವೇಲ್ ತೊಗೊಂಡು ಆ ವೇಲ್ನ ನಾನಿಲ್ಲಿ ಚಿಕ್ಕದಾಗಿ ಮಡಚ್ಕೊತಾ ಇದ್ದೇನೆ. ಚಿಕ್ಕದಾಗಿ ಮಡ್ಚ್ಕೊಂಬಿಟ್ಟು ನಾವಿಲ್ಲಿ ವೇಲ್ನ ಹಿಂದ್ಗಡೆಯಿಂದ ತಗೊಂಡು ಹಾಕಿ ಮುಂದ್ಗಡೆ ಒಳಗೆ ಹಾಕಿ ಅದ್ರ ಮೇಲೆ ಒಂದು ಸೊಂಟದ ಪಟ್ಟಿ ಕಟ್ಟಿದರೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ನಮಗಿಲ್ಲಿ ಕಾಣದೇ ಇರೋ ರೀತಿ ಹಾಕಬೇಕು ಅಂದರೆ ನಾವಿಲ್ಲಿ ಒಂದು ಪಿನ್ ಯೂಸ್ ಮಾಡಿಕೊಂಡು ಸೇಫ್ಟಿ ಪಿನ್ನ ನಾವು ಈ ಥರ ಹಾಕ್ಕೊಂಡ್ರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆಯೇ ಒಂದು ಸೊಂಟದ ಪಟ್ಟಿ ಕಟ್ಟಿಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಕೃಷ್ಣನಿಗೆ ಪೇಟ ರೆಡಿ ಮಾಡ್ಕೊತಾ ಇದ್ದೇನೆ ನೋಡಿ. ಎರಡು ವೇಲ್ ತೊಗೊಬಿಟ್ಟು ಈ ಥರ ಗಂಟು ಹಾಕ್ಕೋಬೇಕು. ಈ ಥರ ಟೈಟಾಗಿ ಎರಡು ವೇಲ್ ತೊಗೊಂಡು ಗಂಟು ಹಾಕಿ ಆಮೇಲೆ ನಾವಿಲ್ಲಿ ಎಣ್ಕೋಬೇಕು ನೋಡಿ. ಈ ಥರ ಗಂಟು ಹಾಕ್ಕೋಬೇಕು, ಟೈಟಾಗಿ ಗಂಟು ಹಾಕ್ಕೋಬೇಕು. ಲೂಸಾಗಿ ಗಂಟು ಹಾಕಿದರೆ ಬಿದ್ದೋಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ನಾನು ಇಲ್ಲಿ ಎರಡನ್ನೂ ಈ ಥರ ಎಣ್ಕೊತಾ ಇದ್ದೀನಿ. ಯಾರ್ದಾರು ಸಹಾಯದಿಂದ ಗಟ್ಟಿಯಾಗಿ ಎಣ್ಕೋಬೋದು, ಇಲ್ಲ ನಮಗೆ ಬರುತ್ತೆ ಅನ್ನೋದಾದರೆ ಗಟ್ಟಿಯಾಗಿ ಎಣ್ಕೋಬೋದು. ಆಮೇಲೆ ನಾನಿಲ್ಲಿ ತಲೆ ಬಾಚ್ಕೊತಾ ಇದ್ದೇನೆ. ತಲೆ ಬಾಚ್ಕೊಂಡು ಒಂದು ಸೈಡಿಗೆ ಒಂದು ಕ್ಲಿಪ್ ಹಾಕ್ಕೊತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಕೃಷ್ಣನಿಗೆ ಸರ ಹಾಕ್ಕೊತಾ ಇದ್ದೇನೆ ನೋಡಿ. ಕತ್ತಿಗೆ ಒಂದು ಸರ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಂದು ಉದ್ದದೊಂದು ಸರ ಹಾಕ್ಕೊಳ್ಳಿ. ಎರಡು ಸರ ಆದರೆ ಸಾಕು. ಅವರಿಗೆ ಇದೇ ಹೆವಿ ಆಗುತ್ತೆ ಮಕ್ಕಳಿಗೆ, ಇದನ್ನೇ ಇಟ್ಕೊಳ್ಳೋಕ್ಕಾಗಲ್ಲ ನನಗೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ಎರಡು ಸರ ಹಾಕಿದರೆ ಸಾಕು ಅಂತ ನಾನು ಎರಡು ಸರನ ಹಾಕ್ಕೊಂಡೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಮನೆಯಲ್ಲಿರೋ ಥಿಂಗ್ಸ್ ಯೂಸ್ ಮಾಡಿಬಿಟ್ಟು ನಾನಿಲ್ಲಿ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬೇಕು ಹಚ್ತೀವಿ ಅನ್ನೋದಾದರೆ ಹಚ್ಬೋದು. ಲಿಫ್ಟಿಗೆ ಹಚ್ಚಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋದಕ್ಕಾಗಿ ನಾನು ಹಚ್ತಾ ಇದ್ದೇನೆ. ಆಮೇಲೆ ಮೇಕಪ್ ಮಾಡ್ಕೊಳ್ಳೋದಾದರೆ ನಾವು ಇಲ್ಲಿ ಮೇಕಪ್ ಮಾಡ್ಕೋಬೋದು, ಇಲ್ಲ ಮೇಕಪ್ ಮಾಡಲ್ಲ ಅನ್ನೋದಾದರೆ ನಾವಿಲ್ಲಿ ಸ್ಕಿಪ್ ಮಾಡ್ಕೋಬೋದು. ನಾನು ಲಿಫ್ಟಿಕ್ನ ಹಚ್ತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಕೃಷ್ಣನಿಗೆ ಪೇಟ ಕಟ್ತಾ ಇದ್ದೇನೆ. ಇದೇ ಟಾಸ್ಕ್ ಅಂತಲೇ ಹೇಳ್ಬೋದು. ಕೃಷ್ಣನಿಗೆ ಪೇಟ ಕಟ್ಟೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು ನೋಡಿ. ನಾವಿಲ್ಲಿ ತುಂಬ ಅಂದರೆ ತುಂಬ ಟೈಟಾಗಿ ಇಟ್ಕೊಂಡು ನಾವಿಲ್ಲಿ ಪೇಟನ ಕಟ್ಟಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಅದು ಜಾರ್ ಬೀಳುತ್ತೆ, ಇಲ್ಲ ಇನ್ನೊಬ್ಬರು
ಇದ್ದರೆ ಅವ್ರ ಸಹಾಯನೂ ಸಹ ತಗೊಂಡು ನಾವಿಲ್ಲಿ ಕೃಷ್ಣನಿಗೆ ಪೇಟ ಕಟ್ಬೋದು. ನೋಡಿ, ಕೃಷ್ಣನಿಗೆ ನಾವು ಟೈಟಾಗಿ ಹಿಡ್ದು ಪೇಟ ಕಟ್ಟಿಲ್ಲ ಅಂದರೆ ಅದು ನಿಲ್ಲಲ್ಲ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಟೈಟಾಗಿ ಹಿಡ್ದು ಕಟ್ತಾ ಇದ್ದೇನೆ. ಟೈಟಾಗಿ ಹಿಡ್ದು ಕಟ್ತೀವೋ ಅಷ್ಟು ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಹೇಳಿ. ನನ್ನ ಮಗಳಿಗೆ ಕೃಷ್ಣ ಆಗಿದ್ದೀನಿ ಅಂತ ಹೇಳಿ ಫುಲ್ಲು ಖುಷಿ ಆಗಿಬಿಟ್ಟಾಳೆ. ಆಮೇಲೆ ಒಂದು ನವಿಲು ಗರಿನ ಹಾಕಿದರೆ ಆಯಿತು ಅಷ್ಟೇ. ಆಮೇಲೆ ಕೈಗೆ ಇದ್ದರೆ ಹಾಕಿ, ಇಲ್ಲ ಅಂತ ಅಂದರೆ ಒಂದೊಂದು ದಪ್ಪು ಬಳೆ ಇರುತ್ತಲ್ಲ ಅದನ್ನೇ ಹಾಕಿ ಮನೆಯಲ್ಲಿರೋ ಥಿಂಗ್ಸ್ ಯೂಸ್ ಮಾಡಿಬಿಟ್ಟು ಕೃಷ್ಣನ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ಮನೇಲಿರೋ ನನ್ನ ವೇಲ್ ಯೂಸ್ ಮಾಡಿಬಿಟ್ಟು ಕೃಷ್ಣನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮಗೆ ಕೃಷ್ಣ ಹೇಗೆ ಅನಿಸಿದ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬೈ ಬೈ ಫ್ರೆಂಡ್ಸ್.